ದಿಸ್ ಇಸ್ ಕೋಡಿ ರಮ್ಯಾ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಹರೇ ಕೃಷ್ಣ ಎಲ್ಲರಿಗೂ. ಇವತ್ತು ನನ್ನ ಬ್ಲಾಗಲ್ಲಿ ಮೀಶೋಲ್ಲಿ ತರಿಸಿರುವಂತಹ ಐಟಮ್ಸ್ನ ನಾನು ತೋರಿಸ್ತಾ ಇದ್ದೀನಿ. ಎಲ್ರಿಗೂ ಒಂದು ಅದೇನಂತ ಗೊತ್ತಿಲ್ಲ, ಮೀಶೋ ಅಂದ ತಕ್ಷಣ ಅಲ್ಲಿನ ಪ್ರಾಡಕ್ಟ್ ಚೆನ್ನಾಗಿರಲ್ಲ, ಅಷ್ಟು ವರ್ತ್ ಆಗಿರಲ್ಲ ನಾವು ಕೊಡೋ ಪ್ರೈಸ್ಗೆ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಮೀಶೋಲ್ಲಿ ಸಿಗೋಷ್ಟು ಕಡಿಮೆ ಬೆಲೆಗೆ ಬೇರೆ ಎಲ್ಲೂ ಸಿಗಲ್ಲ. ಆ ಒಂದು ಪಾಯಿಂಟನ್ನು ಮರ್ತೇ ಬಿಟ್ಟಿದ್ದಾರೆ. ಆ್ಯಂಡ್ ಈ ವಿಡಿಯೋ ಮೋರ್ ಓವರ್ ಮೀಶೋಲ್ಲಿ ಸಿಗುವಂತಹ ಪ್ರಾಡಕ್ಟ್ಗಳು ಎಷ್ಟು ಚೆನ್ನಾಗಿರುತ್ತೆ ಅಂತ ತೋರಿಸೋದಕ್ಕೋಸ್ಕರ ನಾನು ಮಾಡ್ತಾ ಇರೋದು. ಆ್ಯಂಡ್ ಐ ರಿಯಲಿ ಲವ್ಡ್ ಇಟ್. ನನ್ನ ಪರ್ಸ್ನಲ್ ಯೂಸ್ಗೋಸ್ಕರ ನಾನು ಆ್ಯಕ್ಚುಲಿ ತುಂಬಾ ಬೈ ಮಾಡಿದ್ದೀನಿ. ಅದೆಲ್ಲದನ್ನು ನಾನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮಗೇನಾದರೂ ಈ ಪ್ರಾಡಕ್ಟ್ಸಲ್ಲಿ ಯಾವುದಾದ್ರೂ ಇಷ್ಟ ಆಗಿದ್ರೆ ನನಗೆ ಜಸ್ಟ್ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಕಳಿಸ್ತೀನಿ. ಅಷ್ಟೇ ಅಲ್ಲ, ನನ್ನ ಡಿಸ್ಕ್ರಿಪ್ಷನಲ್ಲಿ ಆ ಎಲ್ಲ ಏನು ಐಟಮ್ಸ್ದು ಲಿಂಕ್ ಹಾಕಿರ್ತೀನಿ. ಅದರಿಂದ ನೀವು ಡೈರೆಕ್ಟಾಗಿ ಹೋಗಿ ಬೈ ಮಾಡ್ಬೋದು. ಆ್ಯಕ್ಚುಲಿ ಇದು ಯಾವುದು ಫೇಕ್ ವಿಡಿಯೋ ಅಲ್ಲ, ನಿಜವಾಗ್ಲೂ ನಾನು ಯೂಸ್ ಮಾಡಿ 100% ರಿವ್ಯೂ ಕೊಡ್ತಾ ಇರೋವಂತಹ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಸ್ಟ್ಲಿ ಇದೊಂದು ಬೆಡ್ ಸೈಡ್ ಹಾಕುವಂಥ ಮ್ಯಾಟ್ ಇದೆ. ಬೆಡ್ ಸೈಡ್ ಎಲ್ಲರೂ ಹಾಕಿರ್ಬೋದು ಅಥವಾ ಹಾಲಲ್ಲಿ ಬೇಕಾದರೂ ಹಾಕೋಬೋದು. ಚೆನ್ನಾಗಿದೆ. ಆ್ಯಂಡ್ ತುಂಬ ತಿಕ್ಕಾಗಿ ಎತ್ತಕ್ಕೆ ಆಗಲ್ಲ, ವಾಶ್ ಮಾಡೋಕ್ಕೆ ಆಗಲ್ಲ ಅಂತ ಏನೋ ಮ್ಯಾಟ್ಗಳನ್ನು ತೊಗೊಂಡ್ರೆ ಅದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ. ಬಟ್ ಇದನ್ನು ತೊಗೊಂಡ್ರೆ ನೀವು ಈಸಿಯಾಗಿ ವಾಶ್ ಮಾಡ್ಕೋಬೋದು. ನೋಡಿ, ಕಲರ್ ಕೂಡ ತುಂಬಾ ಚೆನ್ನಾಗಿದೆ, ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹಿಂದೆ ಹೀಗೆ ರಬ್ಬರ್ ಕೋಟ್ ಥರ ಇದೆ, ಸೊ ದಟ್ ಬೇಗ ಹಾಳಾಗುತ್ತೆ ಅನ್ನೋ ಭಯ ಬೇಡ. ಓಕೆನಾ? ಸೊ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ರೀಸನಬಲ್ ಪ್ರೈಸ್ ಇದೆ, ತುಂಬ ಜಾಸ್ತಿ ಅಂತೂ ಇಲ್ಲ. ಇದನ್ನು ನೀವು ಹೊರಗಡೆ ಹೋಗಿ ತೊಗೊಂಡ್ರೆ ಪಕ್ಕಾ ನಿಮಗೆ ಇದು 1000 ಚೇಂಜ್ ಹೇಳ್ತಾರೆ. ಬಟ್ ಮೀಶೋಲಿ ಬಿಲೋ 600 ಇದೆ. ಎಕ್ಸಾಕ್ಟ್ ಪ್ರೈಸ್ನ ನಾನು ಮೆನ್ಷನ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್. ಹಾಗೆ ಇದು ವಾಷಬಲ್ ಇದೆ ಆ್ಯಂಡ್ ತುಂಬ ತಿಕ್ಕಾಗಿ ಎತ್ತಕ್ಕೆ ಆಗಲ್ಲ ಆ ಥರ ಇಲ್ಲ. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಈ ಒಂದು ಬೆಡ್ಶೀಟ್. ಇವಾಗ ಈ ಥರ ಚಕ್ಸ್ ಬೆಡ್ಶೀಟ್ ತುಂಬಾ ಟ್ರೆಂಡಿಂಗಲ್ಲಿದೆ. ಸೊ ಹಾಗಾಗಿ ನಾನು ಇದನ್ನು ಬೈ ಮಾಡಿದೆ. ಈ ಒಂದು ಬೆಡ್ಶೀಟ್ ಒಂಥರ ಬ್ರೈಟನ್ ಲುಕ್ ಕೊಡುತ್ತೆ ಏನು ಬೆಡ್ರೂಮಲ್ಲಿ ಹಾಕಿದ ತಕ್ಷಣ. ಆ್ಯಂಡ್ ಇದು ವೈಟ್ ಆ್ಯಂಡ್ ರೆಡ್ ಚೆಕ್ಸ್ ಇದೆಯಲ್ಲ, ಅದು ಒಂಥರ ಗುಡ್ ವೈಬ್ ಕೊಡುತ್ತೆ ನಿಮಗೆ. ಆ್ಯಂಡ್ ಬೆಡ್ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ನಾರ್ಮಲಿ ನಾವು ಪ್ಲೇನ್ ಹಾಕ್ತೀವಿ, ಇಲ್ಲಾಂದ್ರೆ ಫ್ಲವರ್ಸ್ದು ಹಾಕ್ತೀವಿ. ಬಟ್ ಈ ಥರ ಟ್ರೈ ಮಾಡಿ ನೋಡಿ, ದಿಸ್ ಇಸ್ ರಿಯಲಿ ನೈಸ್. ಆ್ಯಂಡ್ ಪ್ರೈಸ್ ಕೂಡ ತುಂಬಾ ಕಮ್ಮಿ ಇದೆ. ಈ ಒಂದು ರೆಡ್ ಆ್ಯಂಡ್ ವೈಟ್ ಚೆಕ್ಸ್ ಇರುವಂತಹ ಬೆಡ್ಶೀಟ್ ಏನಿದೆ, ರಿಯಲಿ ನೈಸ್. ನಂಗೆ ತುಂಬಾ ಇಷ್ಟ ಆಯಿತು. ನನ್ನ ಬೆಡ್ಡಿಗೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಒಂಥರ ವೈಬೇ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸ್ವಲ್ಪ ಜಾಸ್ತಿ ಬೆಳಕು ಅನ್ನಿಸ್ತಾ ಇತ್ತು. ಯೂಶ್ವಲಿ ನಾವು ಈ ಒಂದು ಶೇಡ್ನ ಯೂಸ್ ಮಾಡಲ್ಲ, ಬಟ್ ಯೂಸ್ ಮಾಡಿ ನೋಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ಅನ್ನಿಸುತ್ತೆ. ಆ್ಯಂಡ್ ಕ್ವಾಲಿಟಿ ಬಗ್ಗೆ ನಾನು ಹೇಳಲೇಬೇಕು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ತಿನ್ನಾಗೆ ಏನೋ ಹರಿದೋಗುತ್ತೆ ಕಿತ್ತೋಗುತ್ತೆ ಅನ್ನೋ ಥರ ಎಲ್ಲ ಇಲ್ಲ. ಇದು ಮೀಶೋಲೇನ ತಗೊಂಡಿದ್ದು ಅಂತ ನನಗೆ ಆಶ್ಚರ್ಯ ಆಯಿತು ಫಸ್ಟ್ ಟೈಮ್ ನೋಡಿದಾಗ. ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಐ ರಿಯಲಿ ಲವ್ಡ್ ಇಟ್. ನಾನು ಕರ್ಟನ್ಸ್ಗೆ ಇದನ್ನು ಮ್ಯಾಚ್ ಮಾಡೋದಕ್ಕೋಸ್ಕರ ತೊಗೊಂಡೆ. ತುಂಬ ಇಷ್ಟ ಆಯಿತು. ಈ ಒಂದು ಪ್ರಾಡಕ್ಟ್ ನಿಮಗೂ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದರಿಂದ ನೀವು ಬೈ ಮಾಡಬಹುದು. ನೆಕ್ಸ್ಟ್ ಪ್ರಾಡಕ್ಟ್ ಏನು ಅಂತ ಯೋಚನೆ ಮಾಡ್ತಿದ್ರಾ? ಇಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಕಲರ್ಫುಲ್ ಆಗಿ ಏನು ಕಾಣಿಸ್ತಾ ಇದೆ? ನನ್ನ ಕರ್ಟನ್ಸ್, ಹಾಗೆ ಈ ಪಿಲ್ಲೋ ಕವರ್, ಬೆಡ್ಶೀಟ್, ಹಾಗೆ ನನ್ನ ಬೆಡ್ಶೀಟ್. ಹೌದು, ಇದನ್ನು ನಾನು ಮೀಶೋದಲ್ಲೇ ಬೈ ಮಾಡಿದ್ದು. ಆ್ಯಂಡ್ ಇದು ಯಾವುದು ನಿಮಗೆ ಆ್ಯಸ್ ಅ ಸೆಟ್ ಆಗಿ ಸಿಗೋದೇ ಇಲ್ಲ. ನಾನು ಕಾಂಬೋ ಮಾಡಿರೋದು. ಸೊ ನಿಮಗೆ ಈ ಪ್ರಾಡಕ್ಟ್ ಬೇಕಂದರೆ ಆ್ಯಸ್ ಅ ಕಾಂಬೋ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಸೊ ದಟ್ ನಿಮಗೆ ಹುಡುಕಿ ಎಲ್ಲಿದೆ ಆ ಪ್ರಾಡಕ್ಟು ಅಂತ ಟೆನ್ಷನೇ ಬೇಡ. ಫೇಕ್ ಪ್ರಾಡಕ್ಟ್ ಎಲ್ಲ ತೊಗೊಳ್ಳೋ ಟೆನ್ಷನೇ ಬೇಡ. 100% ಪ್ಯೂರ್ ಕಾಟನ್ ಇದು. ಆ್ಯಂಡ್ ಸಾಫ್ಟ್ ಕಾಟನ್. ತುಂಬ ಹಾರ್ಡಾಗಿ ಮಲ್ಕೊಂಡಿದ ತಕ್ಷಣ ಒಂಥರ ಸ್ಕಿನ್ ಎಲ್ಲ ಉರಿತಾ ಇದೆ ಆ ಥರ ಎಲ್ಲ ಇಲ್ಲ. ಇದು ತುಂಬ ಸಾಫ್ಟ್ ಆಗಿರುತ್ತೆ. ಆ್ಯಂಡ್ ಹೇರ್ ಫಾಲ್ ಆಗೋದಿಲ್ಲ ನಿಮಗೆ. ಆ್ಯಂಡ್ ಅಷ್ಟೇ ಅಲ್ಲ,
ಸ್ಕಿನ್ ಇರಿಟೇಷನ್ ಆಗಲ್ಲ. ಮೇನ್ ಥಿಂಗ್ ಈ ಸಮ್ಮರಲ್ಲಿ ನಮಗೆ ತುಂಬ ಸ್ವೆಟ್ ಆಗ್ತಾ ಇರ್ತೀವಿ. ಸೊ ಈ ಸ್ಯಾಟಿನು ಅದೆಲ್ಲ ಯೂಸ್ ಮಾಡೋದಕ್ಕಾಗಲ್ಲ, ಅದು ಒಂಥರ ಇರಿಟೇಷನ್ ಆಗುತ್ತೆ ನಮ್ಮ ಬಾಡಿಗೆ. ಕಾಟನ್ ಇಸ್ ದ ಬೆಸ್ಟ್ ಮೆಟೀರಿಯಲ್ ಫಾರ್ ಎಲ್ಲದಕ್ಕೂ ಯೂಸ್ ಮಾಡೋದಕ್ಕೆ. ಸೊ ಈ ಒಂದು ಪ್ರಾಡಕ್ಟ್ ನಿಮಗೆ ತುಂಬ ಬ್ರೀತಬಲ್ ಆಗಿರುತ್ತೆ, ಮಲಗುವಾಗ ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಸೊ ಆ ಒಂದು ಪರ್ಪಸ್ಗೆ ಈ ಒಂದು ಮೆಟೀರಿಯಲ್ ಆ್ಯಂಡ್ ಈ ಒಂದು ಡಿಸೈನ್ ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ. ನೋಡ್ತಾ ಇದ್ದೀರಾ ನನ್ನ ಬೆಡ್ರೂಮ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಈ ಒಂದು ಮೆಟೀರಿಯಲ್ನ ತೊಗೊಬೋದು. ಆ್ಯಂಡ್ ದಿಸ್ ಇಸ್ ರಿಯಲಿ ನೈಸ್, ತುಂಬ ಸಾಫ್ಟ್ ಆಗಿದೆ. ಐ ರಿಯಲಿ ಲವ್ ಇಟ್. ಆ್ಯಂಡ್ ಪಿಲ್ಲೋ ಕವರ್ಸು ಅಷ್ಟೇ ಮಲ್ಕೊಳ್ಳುವಾಗ ಒಂಥರ ಸಖತ್ ಫೀಲ್ ಕೊಡುತ್ತೆ. ಅದು ನಿಜವಾಗ್ಲೂ ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ. ಕುಂಭಕರ್ಣ ಥರ ನಿದ್ದೆ ಮಾಡ್ತಿದ್ವಿ. ಬಟ್ ಆದರೆ ವರ್ಕ್ ಟೈಮ್ ಇರೋದ್ರಿಂದ ಬೇಗ ಎದ್ಬಿಟ್ಟು ಕೆಲಸಕ್ಕೆಲ್ಲ ಹೋಗಬೇಕು. ಬಟ್ ನೈಟ್ ಟೈಮಲ್ಲಿ ನಂಗೆ ತುಂಬ ಚೆನ್ನಾಗಿ ನಿದ್ದೆ ಬರ್ತಾ ಇದೆ. ಸೊ ಈ ಒಂದು ಬ್ಲ್ಯಾಂಕೆಟ್ ಏನಿದೆ, ದಿಸ್ ಇಸ್ ಮಲ್ಟಿ ಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಇದು ಈ ಕಡೆ ಈ ಕಲರ್ ಇದೆ ಆ್ಯಂಡ್ ಈ ಕಡೆ ಈ ಒಂದು ಪೋಲ್ಕಾ ಡಾಟ್ಸ್ ಇರುವಂಥ ಕಲರ್ ಇದೆ. ಆ್ಯಂಡ್ ದಿಸ್ ಇಸ್ ಆರೆಂಜ್ ಕಲರ್, ನಾಟ್ ಕಂಪ್ಲೀಟ್ಲಿ ಆರೆಂಜ್, ಒಂಥರ ಬ್ರೈಟನ್ ಆಗಿ ಹೆದ್ದೊಡಿಯುವಂಥ ಕಲರ್ ಏನಲ್ಲ ಇದು. ಒಂಥರ ಸಾಫ್ಟ್ ಆಗಿ ಕಣ್ಣಿಗೆ ನೋಡಿದ ತಕ್ಷಣ ವಾವ್ ಎಷ್ಟು ಮೈಲ್ಡ್ ಆಗಿದೆಯಲ್ಲ ಈ ಕಲರು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಸೆಟ್ ಮಾಡಿದೆ. ಆ್ಯಂಡ್ ನನ್ನ ವಾಲ್ಗೆ ಇದು ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಅಷ್ಟೇ ಅಲ್ಲ, ವೈಟ್ ಕಲರ್ ವಾಲ್ಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮ್ಮನೇಲಿ ಹಾಫ್ ವೈಟ್ ಕಲರ್ ವಾಲ್ ಇದ್ರೆ ಡೆಫಿನೆಟ್ಲಿ ಯು ಗೋ ಫಾರ್ ದಿಸ್ ಅಂತ ನಾನು ಹೇಳ್ತೀನಿ. ಕ್ಲೋಸಲ್ಲಿ ತೋರಿಸ್ತಾ ಇದ್ದೀನಿ ಕರ್ಟನ್ಸ್ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು. ಆ್ಯಂಡ್ ಎಷ್ಟು ನೀಟಾಗಿ ಬೆಳಕು ಬರ್ತಾ ಇದೆ ನೋಡಿ, ಇದರಿಂದ ತುಂಬ ಚೆನ್ನಾಗಿದೆ. ಆ್ಯಂಡ್ ಬೆಡ್ಶೀಟಿಗೂ ಆ ಕರ್ಟನ್ಸ್ಗೂ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬೋ. ಈ ಥರ ಕಾಂಬೋ ಸಿಗೋದು ತುಂಬ ಅಪರೂಪ. ಇಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮ್ಯಾಚಿಂಗ್ ಕಲರ್ಸ್ ಸಿಗೋದಂತೂ ಒಂಥರ ಕಷ್ಟದ ಕೆಲಸನೇ, ನಾವೇ ಹೋಗಿ ಮಾಡಿಸ್ಕೋಬೇಕು. ಬಟ್ ಈ ಥರ ರೆಡಿಯಾಗಿ ಸಿಗೋದು ಮೀಶೋಲ್ಲಿ ಮಾತ್ರ ಅನಿಸುತ್ತೆ. ಸೊ ಐ ರಿಯಲಿ ಲವ್ಡ್ ಇಟ್. ತುಂಬ ಕಷ್ಟಪಟ್ಟು ಹುಡುಕಿದ್ದೀನಿ ಈ ಒಂದು ಕಾಂಬೋ ಸೆಟ್ ಮಾಡೋದಕ್ಕೆ. ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನೊಂದು ಬ್ಲ್ಯಾಂಕೆಟ್ ಇದು ತುಂಬಾ ಚೆನ್ನಾಗಿದೆ. ಐ ರಿಯಲಿ ಲೈಕ್ ಇಟ್. ಇದು ಮೆಟೀರಿಯಲ್ಗೆ ನಾನು ಅದಕ್ಕೆ 10ಗೆ ಬೇಕಂದರೆ 20 ಬೇಕಾದ್ರೂ ಮಾರ್ಕ್ಸ್ ಕೊಟ್ಬಿಡ್ತೀನಿ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ದಿಸ್ ಮೆಟೀರಿಯಲ್ ಈಸ್ ರಿಯಲಿ ನೈಸ್, ನಾಟ್ ರಫ್ ಆಗಿದೆ ಹಾಗೆಲ್ಲ ಇಲ್ಲ. ಕಾಟನಲ್ಲೇ ತುಂಬ ಸಾಫ್ಟ್ ಕಾಟನ್. ಇದು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಆ್ಯಂಡ್ ಮಧ್ಯದಲ್ಲಿ ಹಾರ್ಡ್ ಡಾಟ್ ಥರ ಏನೋ ಇದೆ. ಸೊ ಇದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಫುಲ್ ವೈಟ್ ಇದ್ದರೆ ಕೊಳೆ ಆಗಿಬಿಡುತ್ತೆ ಹಾಗೆಲ್ಲ ನಾವು ಯೋಚನೆ ಮಾಡ್ತೀವಿ. ಈ ಥರ ಡಾಟ್ಸ್ ಇರೋದ್ರಿಂದ ಕೊಳೆ ಇದ್ರೂ ಅದು ಹಾಗೆ ಮರ್ಜ್ ಮಾಡಿಬಿಡುತ್ತೆ. ವೈಟ್ ಕಲರಿಂದ ಬೆಡ್ರೂಮ್ ಒಂಥರ ಏನಂತಾರೆ 5 ಸ್ಟಾರ್ ಲುಕ್ ಸಿಕ್ಬಿಡುತ್ತೆ. ಸೊ ಐ ಯೂಶಲಿ ಯೂಸ್ ವೈಟ್ ಕಲರ್, ಪಿಂಕ್ ಕಲರ್, ರೆಡ್ ಕಲರ್ ಆ್ಯಂಡ್ ದಿಸ್ ಒಂಥರ ಆರೆಂಜ್ ಶೇಡಲ್ಲಿರೋದು. ಈ ಶೇಡ್ಸ್ ಎಲ್ಲನೇ ಯೂಸ್ ಮಾಡ್ತೀನಿ. ಸೊ ಇದರಿಂದ ಕಾಮಾಗೆ ಒಂಥರ ಏನಂತಾರೆ, ಈ ಮೆಡಿಟೇಷನ್ ಮಾಡುವಾಗೆಲ್ಲ ಒಂಥರ ಇರುತ್ತಲ್ಲ ಮನಸ್ಸು, ಆ ಥರ ಇರುತ್ತೆ ಇದನ್ನೆಲ್ಲ ಯೂಸ್ ಮಾಡುವಾಗ. ಸೊ ಹಾಗಾಗಿ ನಾನು ವೈಟ್ ಕಾಂಬಿನೇಷನಲ್ಲಿ ಈ ಒಂದು ಬ್ಲ್ಯಾಂಕೆಟ್ನ ತರಿಸ್ದೆ. ದಿಸ್ ಇಸ್ ರಿಯಲಿ ನೈಸ್ ಆ್ಯಂಡ್ ಡಬಲ್ ಬ್ಲ್ಯಾಂಕೆಟ್ ಇದು. ಸೊ ಇಬ್ಬರಿಗೆ ಆರಾಮಾಗೆ ಸೆಟ್ ಆಗುತ್ತೆ. ಅಷ್ಟೇ ಅಲ್ಲ, ಇಬ್ಬರ ಜೊತೆಗೆ ಒಂದು ಮಗು ಇದ್ರೂ ಮಗುಗೂ ಸೆಟ್ ಆಗುತ್ತೆ. ಸೊ ಐ ರಿಯಲಿ ಲವ್ ದಿಸ್. ಇದು ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಐಟಮ್ ತೋರಿಸ್ತೀನಿ. ಈ ಒಂದು ಬ್ಲ್ಯಾಂಕೆಟ್ ತುಂಬ ಕಂಫರ್ಟಬಲ್ ಆಗಿರುತ್ತೆ. AC ಬ್ಲ್ಯಾಂಕೆಟ್ ಅಂತಾರಲ್ಲ ಆ ಥರ. ಇವಾಗ ಸಮ್ಮರ್ ಇರೋದ್ರಿಂದ ನಾವು ತುಂಬ ತಿಕ್ಕಾಗಿರೋದನ್ನೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಇದು ತುಂಬ ತಿಕ್ಕಾಗೂ ಇಲ್ಲ, ತಿನ್ನಾಗೂ ಇಲ್ಲ, ಮೀಡಿಯಮ್ ಆಗಿದೆ. ಸೊ ತುಂಬಾ ಇಷ್ಟ ಆಯಿತು ನನಗೆ. ಕರ್ಟನ್ಸ್, ಈ ಒಂದು ಕರ್ಟನ್ ಬಂದ್ಬಿಟ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದೇನು ನೋಡ್ತಾ ಇದ್ದೀರಾ, ನೆಟೆಡ್ ಫ್ಯಾಬ್ರಿಕಲ್ಲಿ ಹಾಫ್ ವೈಟ್ ತೊಗೊಂಡಿದ್ದೀನಿ. ನಿಮಗೆ ಬೇಕಂದ್ರೆ ವೈಟ್ ತಗೊಳ್ಳಿ ಕಲರ್. ನನ್ನ ವಾಲ್ಗೆ ಹಾಫ್ ವೈಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡೆ. ನೆಟೆಡ್ ತುಂಬ ಚೆನ್ನಾಗಿದೆ ಇದು ಕರ್ಟನ್ನು. 7 ಫೀಟ್ ಇರೋದನ್ನು ತೊಗೊಂಡಿದ್ದೀನಿ. ನಿಮಗೆ ವಿಂಡೋಗಾಗಿದ್ದರೆ 5 ಫೀಟ್ ತೊಗೊಳ್ಳಿ. ಬಿಕಾಸ್ ನಾನು ಯೂಶ್ವಲಿ 7 ಫೀಟ್ ತೊಗೊಂಡು ಡೋರಿಗೆ ಬೇಕಂದರೆ ಡೋರ್ಗೂ ಯೂಸ್ ಮಾಡ್ತೀನಿ, ವಿಂಡೋಗೆ ಬೇಕಾದರೆ ವಿಂಡೋಗೂ ಯೂಸ್ ಮಾಡ್ತೀನಿ. ಮಲ್ಟಿ ಪರ್ಪಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ದಿಸ್ ಇಸ್ ರಿಯಲಿ ನೈಸ್. ಮೇಲ್ಗಡೆ ನೋಡಿ ಈ ಥರ ಇದೆ ಆ್ಯಂಡ್ ಕೆಳಗಡೆ ಈ ಥರ ಇದೆ. ತುಂಬ ಚೆನ್ನಾಗಿದೆ. ಸೊ ನಾನು ಯೂಶಲಿ ಡಬಲ್ ಕರ್ಟನ್ಸ್ನ ಯೂಸ್ ಮಾಡ್ತೀನಿ. ಮೇಲ್ಗಡೆ ಡಾರ್ಕ್ ಶೇಡ್ ಹಾಕ್ಬಿಟ್ಟು ಕೆಳಗಡೆ ಈ ಒಂದು ಶೇಡನ್ನು ಹಾಕ್ತೀನಿ. ಸೊ ದಟ್ ವೈಟ್ ಆ್ಯಂಡ್ ಡಾರ್ಕ್ ಶೇಡ್ ಜೊತೆಗೆ ಇದು ಕಾಂಬಿನೇಷನ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆ್ಯಂಡ್ ವೈಟಾಗಿ ಬ್ರೈಟ್
ವಿಂಡೋಯಿಂದ ಬೆಳಕು ಬರ್ತಾ ಇರುತ್ತೆ ಆ್ಯಂಡ್ ಅದ್ರ ಜೊತೆಗೆ ಡಾರ್ಕ್ ಶೇಡ್ ಏನು ಹಾಕಿರ್ತೀವಿ ಅದು ಒಂಥರ ಇನ್ನೊಂದು ಏನು ಕಾಂಬಿನೇಷನ್ ಹಾಕಿರೋದ್ರಿಂದ ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ಒಂದು ಮರೂನ್ ಕಲರ್ ಕರ್ಟನ್ಸ್ ಏನು ನೋಡ್ತಾ ಇದ್ದೀರಾ, ಇದು ಕೂಡ ನಾನು ಮೀಶೋಲ್ಲೇ ಬೈ ಮಾಡಿದ್ದು. ತುಂಬಾ ಚೆನ್ನಾಗಿದೆ, ವೆಲ್ವೆಟ್ ಆಗಿದೆ ಸ್ವಲ್ಪ. ಆ್ಯಂಡ್ ಅದ್ರ ಹಿಂದೆ ನಾನು ನೆಟೆಡ್ ಹಾಕಿದ್ದೀನಿ. ಇದು ವೆಲ್ವೆಟ್ ಶೇಡ್ ಆಗಿರೋದ್ರಿಂದ ಸ್ವಲ್ಪ ತಿಕ್ಕಾಗಿದೆ, ಬಟ್ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ, ಇದು ಒಂದು ನನ್ನ ಬೆಡ್ರೂಮ್ ಲುಕ್ಕನ್ನೇ ಚೇಂಜ್ ಮಾಡ್ತಿದೆ. ಎಷ್ಟು ಚಂದ ಬೆಳಕು ಬರ್ತಾಯಿದೆ ನೋಡಿ. ಆ್ಯಂಡ್ ಕೆಳಗಡೆ ಹಾಫ್ ವೈಟ್ ಹಾಕಿ ಮೇಲ್ಗಡೆ ಮರೂನ್ ಶೇಡ್ ಹಾಕಿರೋದ್ರಿಂದ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಹಾಗೆ ಬೆಡ್ಗೆ ಅದು ಪರ್ಫೆಕ್ಟಾಗಿ ಹೊಂದ್ಕೊಳ್ತಾ ಇದೆ. ನೆಕ್ಸ್ಟ್ ಕರ್ಟನ್ ಬಂದ್ಬಿಟ್ಟು ನಾನು ಹೇಳಿದೆ ನನಗೆ ಈ ಕಲರ್ ತುಂಬ ಇಷ್ಟ ಆಗುತ್ತೆ. ಚೆಕ್ಸ್, ರೆಡ್ ಚೆಕ್ಸ್ ತುಂಬ ಇಷ್ಟ ಆಗುತ್ತೆ. ರೆಡ್ ಚೆಕ್ಸ್ ಆಗಿರ್ಬೋದು, ಪಿಂಕ್ ಚೆಕ್ಸ್ ಆಗಿರ್ಬೋದು, ಯೆಲ್ಲೋ ಚೆಕ್ಸ್ ಆಗಿರ್ಬೋದು, ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಈ ಒಂದು ಕರ್ಟನ್ನ ಆರ್ಡರ್ ಮಾಡಿದ್ದೀನಿ. ಸೊ ಆವಾಗಲೇ ಏನು ತೋರಿಸ್ದೆ ಬೆಡ್ಶೀಟ್, ಅದಕ್ಕೆ ಇದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಥರ ಡಿಸೈನ್ ಬೇರೆ ಕೊಟ್ಟಿದ್ದಾರೆ ಸೈಡಲ್ಲಿ, ಸೊ ದಟ್ ಒಂಥರ ಇನ್ನೂ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ನಾನು 2 ಆರ್ಡರ್ ಮಾಡಿದ್ದೀನಿ. ದಿಸ್ ಈಸ್ ಆಲ್ಸೋ ರಿಯಲಿ ನೈಸ್, ಸಾಫ್ಟ್ ಆಗಿದೆ ಮೆಟೀರಿಯಲ್, ತುಂಬ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಯಿತು. ನೋಡಿ, ನಾನು ಹಾಫ್ ವೈಟ್ ಮತ್ತು ಈ ಚೆಕ್ಸ್ ಕಾಂಬಿನೇಷನ್ ಇರುವಂತಹ ಕರ್ಟನ್ಸ್ನ ಒಟ್ಟಿಗೆ ಹಾಕಿದ್ದೇನೆ. ಸೊ ಇದು ನನ್ನ ಬೆಡ್ರೂಮ್ ಲುಕ್ಕನ್ನೇ ಚೇಂಜ್ ಮಾಡಿತು. ಇದು ಇನ್ನೂ ಬ್ರೈಟನ್ ಆಗಿ ಕಾಣಿಸ್ತಾ ಇದೆ, ಅದಕ್ಕಿಂತ ಇದು ಬ್ರೈಟನ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಒಂಥರ ಈ ಲುಕ್ಕೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇವಾಗ ಈ ರೆಡ್ ಚೆಕ್ಸ್ ಆಗಿರ್ಬೋದು, ಯೆಲ್ಲೋ ಚೆಕ್ಸ್ ಆಗಿರ್ಬೋದು, ಪಿಂಕ್ ಚೆಕ್ಸ್ ಆಗಿರ್ಬೋದು ತುಂಬ ಟ್ರೆಂಡಿಂಗಲ್ಲಿದೆ. ಇದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಬೈ ಮಾಡಿದೆ. ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ನೆಕ್ಸ್ಟ್ ಇನ್ನೊಂದು ಬೆಡ್ಶೀಟ್, ಇದನ್ನು ನಾನು ತೋರಿಸ್ಲೇಬೇಕು. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್. ಮೀಶೋ ಅಲ್ಲಿ ಬೈ ಮಾಡಿದ್ರಲ್ಲೇ ಈ ಥರ ಸೈಡಲ್ಲಿ ಈ ಥರ ಎಲಾಸ್ಟಿಕ್ ಬೇರೆ ಕೊಟ್ಟಿದ್ದಾರೆ. ದಿಸ್ ಇಸ್ ರಿಯಲಿ ನೈಸ್. ಈ ಕಲರ್ ನಿಜವಾಗ್ಲೂ ಒಂಥರ ಪಿಂಕ್ ಸಕ್ಕತ್ತಾಗಿದೆ. ಆ್ಯಂಡ್ ಕಾಟನು ಅಷ್ಟೇ ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಸಿ ದಿಸ್. ಈ ಕಾಟನ್ ಒಂಥರ ಸಾಫ್ಟ್ ಆಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಅಷ್ಟು ಇಷ್ಟ ಆಯಿತು ನನಗೆ ಇದು ಬಂದ ಮೇಲೆ. ಆ್ಯಂಡ್ ನೋಡೋಕ್ಕೂ ಅಷ್ಟೇ ತುಂಬ ಬ್ರೈಟನ್ನಾಗಿ ಕಾಣಿಸುತ್ತೆ ಇದು. ಆ್ಯಂಡ್ ಐ ರಿಯಲಿ ಲವ್ಡ್ ಇಟ್. ದಿಸ್ ಕಲರ್ ಎಸ್ಪೆಷಲಿ, ಆ ರೆಡ್ ಆಗಿರ್ಬೋದು, ಈ ಪಿಂಕ್ ಆಗಿರ್ಬೋದು, ನಿಜವಾಗ್ಲೂ ಒಂಥರ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಹಾಕೋಬೋದು ನೀವು. ಆ ಒಂದು ಕರ್ಟನ್ಗೆ ಈ ಒಂದು ಪಿಂಕ್ ಚೆಕ್ಸ್ ಇರುವಂತಹ ಬೆಡ್ಶೀಟನ್ನು ಯೂಸ್ ಮಾಡಿದೆ, ತುಂಬ ಚೆನ್ನಾಗಿದೆ. ಐ ರಿಯಲಿ ಲವ್ಡ್ ಇಟ್. ಆ್ಯಕ್ಚುಲಿ ಇದು ರಿಯಲ್ ಕಾಂಬಿನೇಷನ್. ಅಂದರೆ ಆ ಪಿಂಕ್ ಚೆಕ್ಸಿಗೆ ಆ ರೆಡ್ ಚೆಕ್ಸ್ ಕರ್ಟನ್ಸ್ ಏನಿದೆ ಅದು ಎಷ್ಟು ನೀಟಾಗಿ ಹೊಂದ್ಕೊಂಡಿದ್ದೆ ನೋಡಿ. ಆ್ಯಂಡ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ತುಂಬಾ ಇಷ್ಟ ಆದಂತಹ ಈ ಒಂದು ಬೆಡ್ಶೀಟ್ ಇದು. ಒಂಥರ ಸಾಫ್ಟ್ ಆಗಿದೆ ಆ್ಯಂಡ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನಂಗೆ ಪಿಂಕ್ ಕಲರ್ ಡ್ರೆಸ್ಸು ತುಂಬ ಇಷ್ಟ, ಅದಕ್ಕೆ ನಾನು ಇದನ್ನು ಬೈ ಮಾಡಿದೆ. ಐ ರಿಯಲಿ ಲವ್ಡ್ ಇಟ್. ಕ್ವಾಲಿಟಿ ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ನಾನು ವ್ಯಾಕ್ಯೂಮ್ ಕವರ್ನ ಆರ್ಡರ್ ಮಾಡಿದ್ದೆ. ವ್ಯಾಕ್ಯೂಮ್ ಕವರ್ನ ನೀವೇನು ನೋಡ್ತಾ ಇದ್ದೀರಾ, ನಿಜವಾಗ್ಲೂ ದಿಸ್ ಇಸ್ ರಿಯಲಿ ಹೆಲ್ಪ್ಫುಲ್. ನನ್ನ ಹತ್ರ ದೊಡ್ಡ ದೊಡ್ಡ ಗಾಗ್ರಾಸು, ದೊಡ್ಡ ದೊಡ್ಡ ಲೆಹೆಂಗಾ, ಆಮೇಲೆ ದೊಡ್ಡ ಡ್ರೆಸ್ಗಳಿದೆ, ಗೌನ್ಗಳು, ಅದೆಲ್ಲ ಸ್ಕರ್ಟ್ಸ್ ಎಲ್ಲ. ಅದನ್ನೆಲ್ಲ ಫೋಲ್ಡ್ ಮಾಡಿಟ್ರೆ ನನ್ನ ಕಬೋರ್ಡಲ್ಲಿ ಮೇ ಬಿ ಒಂದು 2-3 ಗಾಗ್ರಾ ಇಟ್ಟರೆ ಸಾಕು, ಫುಲ್ ಕವರ್ ಆಗಿಬಿಡುತ್ತೆ ಒಂದು ಪೋರ್ಷನು. ಸೊ ಅದಕ್ಕೆ ನಾನು ಒಂದು ಐಡಿಯಾ ಮಾಡಿದೆ, ಈ ವ್ಯಾಕ್ಯೂಮ್ ಕವರಲ್ಲಿ ಇಟ್ಬಿಟ್ಟು ನಾನು ಸ್ಪೇಸನ್ನು ಸೇವ್ ಮಾಡಬಾರ್ದು ಅಂತ. ಸೊ ಹಾಗಾಗಿ ನಾನು ವ್ಯಾಕ್ಯೂಮ್ ಕವರ್ನ ಆರ್ಡರ್ ಮಾಡಿದೆ. ಇದರಿಂದ ನನಗೆ ಸ್ಪೇಸ್ ತುಂಬಾ ಉಳಿದಿದೆ. ಆ್ಯಂಡ್ ಐ ರಿಯಲಿ ಲವ್ಡ್ ಇಟ್. ಆ್ಯಂಡ್ ನೆಕ್ಸ್ಟ್ ಒನ್, ಇದನ್ನು ನೀವು ಟ್ರಾವೆಲಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಬೋದು, ಅಷ್ಟೇ ಅಲ್ಲ. ಆ್ಯಂಡ್ ತುಂಬ ಬಟ್ಟೆಗಳಿದ್ದರೆ, ಇವಾಗ ಮನೆ ಏನೋ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀರಾ, ಆವಾಗ ಬಟ್ಟೆಗಳು ಜಾಸ್ತಿ ಇರುತ್ತೆ, ಆವಾಗ ನಿಮ್ಗೆ ಗೊತ್ತಾಗಲ್ಲ ಯಾವುದ್ರಲ್ಲಿ ಪ್ಯಾಕ್ ಮಾಡಬೇಕು ಅಂತ. ಈ ಕವರ್ಸ್ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಶೂ ಕವರ್ಸ್ ಏನಿದೆ, ಇದು ನಿಮಗೆ ನಿಜವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ ಟ್ರಾವೆಲಿಂಗ್ ಮಾಡುವಾಗ ಆಗಿರ್ಬೋದು. ಈ ವೈಟ್ ಕಲರ್ ಶೂಸ್ ಇರುತ್ತಲ್ಲ, ಅದು ಬೇಗ ಹಾಳಾಗುತ್ತೆ, ಅದನ್ನೆಲ್ಲ ಇದ್ರೊಳಗಡೆ ಹಾಕಿಟ್ಕೊಂಡ್ರೆ ತುಂಬ ಒಳ್ಳೆಯದು. ನಾಟ್ ಓನ್ಲಿ ವೈಟ್, ಹೆಣ್ಮಕ್ಳಿಗೆ ಲೈಟ್ ಪಿಂಕ್ ಶೂಸ್ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಸ್ಲಿಪ್ಪರ್ಸು ನಮ್ಮ ಹತ್ರ ಸುಮಾರಷ್ಟು ಇರುತ್ತೆ, ಬೇಗ ಕೊಳೆ ಆಗೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದರೆಲ್ಲ ಹಾಕಿಟ್ಕೊಳ್ಳೋದ್ರಿಂದ ತುಂಬ ಸೇಫ್ ಆಗಿರುತ್ತೆ, ಆರ್ಗನೈಸ್ಡ್ ಆಗಿರುತ್ತೆ, ಆ್ಯಂಡ್ ಹೈಜೆನಿಕ್ ಆಗಿರುತ್ತೆ. ಏನಂತೀರಾ? ಆ್ಯಂಡ್ ಟ್ರಾವೆಲಿಂಗ್ ಪರ್ಪಸ್ಗೂ ತುಂಬ ಯೂಸ್ ಆಗುತ್ತೆ.
ನೆಕ್ಸ್ಟ್ ನಾನು ಆರ್ಡರ್ ಮಾಡಿರೋದು ಈ ಒಂದು ಜ್ಯುವೆಲರಿ ಪೌಚ್. ದಿಸ್ ಇಸ್ ರಿಯಲಿ ನೈಸ್. ಇದು ಈ ಥರ ಇದೆ. ಇದರಲ್ಲಿ ನೀವು ಜ್ಯುವೆಲರೀಸ್ ಎಲ್ಲ ಏನೇನಿದೆ ಅದನ್ನು ಹಾಕ್ಬಿಟ್ಟು ನೀಟಾಗಿ ಎತ್ತಿಡ್ಕೋಬೋದು ಆ್ಯಂಡ್ ತುಂಬ ಸೇಫಾಗಿರುತ್ತೆ. ಆ್ಯಂಡ್ ಜ್ಯುವೆಲರೀಸ್ ಹಾಳಾಗಲ್ಲ ಎಸ್ಪೆಷಲಿ. ಆ್ಯಂಡ್ ಆ್ಯಸ್ ಎ ಸೆಟ್ ಆಗಿರೋದ್ರಿಂದ ನಿಮ್ಗೆ ಜಾಸ್ತಿ ಹುಡ್ಕೋ ತಾಪತ್ರಯ ಇರೋಲ್ಲ. ಈ ಒಂದು ಪ್ಯಾಕ್ ನೋಡಿದ್ರೆ ಓಕೆ ಈ ಜ್ಯುವೆಲರಿ ಇದೆ, ಆಫೀಸ್ ಇದನ್ನು ಟ್ರಾವೆಲಿಂಗ್ ತೊಗೊಂಡು ಹೋಗೋದು ಅಥವಾ ಯೂಸ್ ಮಾಡ್ಕೊಳ್ಳೋಕ್ಕೋ ಅಥವಾ ನೀಟಾಗಿ ಒಂದು ಕಡೆ ಸೇಫಾಗಿ ಎತ್ತಿಡೋಕ್ಕೋ ಎಲ್ಲದಕ್ಕೂ ಯೂಸ್ಫುಲ್ ಆಗಿರುತ್ತೆ. ಸೊ ಐ ರಿಯಲಿ ಲವ್. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಇವತ್ತಾನೆ ಬಂತು. ಐ ವಾಂಟ್ ಟು ಶೋ ಯು ದಿಸ್. ಈ ಒಂದು ಪ್ರಾಡಕ್ಟ್ ನಿಮ್ಮ ಮನೆಯಲ್ಲ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಆ್ಯಂಡ್ ತುಂಬ ಗಲೀಜಾಗಿ ಕಾಣಿಸಲ್ಲ. ಇವಾಗ ಯಾರ್ಯಾರು ಪ್ಲಾಂಟ್ ಇಟ್ಕೋಬೇಕು ಅಂತ ಆಸೆ ಇರುತ್ತೋ ಎಲ್ರಿಗೂ ಆಸೆ ಇರುತ್ತೆ ಆ್ಯಕ್ಚುಲಿ. ಕೆಲವರಿಗೆಲ್ಲ ಬ್ಯಾಲ್ಕನಿ ಇರೋದಿಲ್ಲ ಅಥವಾ ವರಾಂಡ ಇರೋದಿಲ್ಲ, ಸ್ಪೇಸ್ ಕರೆಕ್ಟಾಗಿ ಇರೋದಿಲ್ಲ, ಈ ಥರ ಪ್ರಾಬ್ಲಮ್ ಎಲ್ಲ ಇರುತ್ತೆ. ಅವರಿಗೆಲ್ಲ ಇದು ಬೆಸ್ಟ್ ಸೊಲ್ಯೂಷನ್ ಆ್ಯಕ್ಚುಲಿ. ಆ್ಯಂಡ್ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ, ಅಸ್ಥೆಟಿಕ್ ಆಗಿರುತ್ತೆ. ದಿಸ್ ಈಸ್ ದ ಪ್ರಾಡಕ್ಟ್. ತುಂಬಾ ಚೆನ್ನಾಗಿದೆ. ಐ ರಿಯಲಿ ಲವ್ಡ್ ಇಟ್. ಇದನ್ನು ನೀವು ಎರಡನ್ನೂ ಹೀಗೆ ಯೂಸ್ ಮಾಡ್ಬೋದು, ಹೀಗೆ ಇಟ್ಕೋಬೋದು, ಅಥವಾ ಇದನ್ನು ಹೇಗೆ ಜಾಯಿನ್ ಮಾಡೋದಂತ ಹೇಳ್ತೀನಿ. ಇಲ್ಲಿ ನೋಡಿ ಈ ಥರ ಓಪನ್ ಇರುತ್ತೆ, ಇಲ್ಲಿ ಸ್ಕ್ರೂಸ್ ಹಾಕಬೇಕು. ಸೊ ಇದನ್ನು ಕೆಳಗಡೆ ಹೀಗೆ ಇಡ್ತೀರಾ, ಇದನ್ನು ಮೇಲ್ಗಡೆ ಇಡ್ತೀರಾ, ಹೀಗೆ ಕೆಳಗಡೆ ಇರೋ ಸ್ಕ್ರೂ ಇಂದ ಇದನ್ನು ಲಾಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಸ್ಕ್ರೂಸ್ ಎಲ್ಲ ಕೊಟ್ಟಿರ್ತಾರೆ ನೋಡಿ, 3 ಲಾಕ್ ಇರುತ್ತೆ, ಇಲ್ಲಿ ಸ್ಕ್ರೂಸ್ ಎಲ್ಲ ಇರುತ್ತೆ. ಇದನ್ನು ಹಾಕ್ಬಿಟ್ಟು ನಾವು ಲಾಕ್ ಮಾಡಬೇಕು. ನಿಮ್ಮ ಮನೇಲೂ ಗಾರ್ಡನ್ ಇದ್ರೆ ಅಥವಾ ನಿಮ್ಮ ಮನೇಲಿ ಪ್ಲಾಂಟ್ ಇಟ್ಕೋಬೇಕು ಬಟ್ ಅದು ಕರೆಕ್ಟ್ ಆದ ಸ್ಪೇಸ್ ಇಲ್ಲ ಅಂತ ಅನ್ಕೊಂಡಿದ್ರೆ ಈ ಒಂದು ಥಿಂಗ್ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಹಾಲಲ್ಲಿ ಆಗಿರ್ಬೋದು ಅಥವಾ ಈ ತರ ಬ್ಯಾಲ್ಕನಿಲಿ ಆಗಿರ್ಬೋದು ಅಥವಾ ಮನೆ ಒಳಗಡೆ ಎಲ್ಲಾದ್ರೂ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಪ್ರಾಡಕ್ಟ್ ಜೊತೆಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್.